ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್ ಶೆಟ್ಟಿ ಮಠಗುಂಜ. ನಾವು ಕಾಣಿಯೂರು ಮಠದ ಅಧೀನದಲ್ಲಿ ಬರುವಂಥದ್ದು ತಲೆಬೈಲು ನರಸಿಂಹದೇವರ ಮಠ ಇದೆ. ಅದರ ಜೀರ್ಣೋದ್ಧಾರ ಈಗ ನಡೆಯುತ್ತಾ ಇದೆ. ಅದಕ್ಕೆ ಸಾಧಾರಣ 500 ವರ್ಷದ ಇತಿಹಾಸವಿದೆ. ಅದು ಈಗ ಅದರ ಭೂ ಮಸೂದೆ ಬಂದ ಕಾರಣ ಒಂದು 1000 ಮುಡಿ ಅಕ್ಕಿ ಗೇಣಿ ಬರುವಂಥದ್ದಿತ್ತು. ಅದೆಲ್ಲ ಒಕ್ಕಲುಗಳ ಪಾಲಾಗಿ ಈಗ ಒಂದು 3 ಎಕರೆಯಷ್ಟು ಸ್ಥಳವನ್ನು ಈ ಮಠದ ಹತ್ತಿರ ಇಟ್ಟುಕೊಂಡಿದ್ದೇವೆ. ಅದರ ಒಟ್ಟಿಗೆ ಜೀರ್ಣೋದ್ಧಾರದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ಬಾಲಾಲಯದಲ್ಲಿ ನರಸಿಂಹದೇವರನ್ನು ಇಟ್ಟಾಗಿದೆ. ಇನ್ನು ಅದರ ನಂತರ ನರಸಿಂಹದೇವರ ಆ ಮೊದಲಿನ ಮಠವನ್ನು ನಾಡ್ದು 7ನೇ ತಾರೀಕಿಗೆ ಮುರಿಯಲಿಕ್ಕೆ ನಿಶ್ಚಯ ಮಾಡಿಕೊಂಡಿದ್ದೇವೆ. ಅದಕ್ಕೆ ಮೊದಲಾಗಿ ಕಾಣಿಯೂರು ಮಠದ ಪೂರ್ವ ಮಠ ಆಗಿರುವಂಥದ್ದು ಕಾಣಿಯೂರಿಗೆ ಹೋಗಿ ಸ್ವಾಮಿಗಳನ್ನು ಕಾಣಲಿಕ್ಕಿದೆ. ಅದು ನಾಡ್ದು 7ನೇ ತಾರೀಕಿಗೆ ಮೊದಲಾಗಿ ನಾವು ಹೋಗಿ ಅವರನ್ನು ಕಂಡು ದೊಡ್ಡ ರೀತಿಯಲ್ಲಿ ಅವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಬಾಲಾಲಯದ ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಇಲ್ಲಿಗೆ ಬಂದಿದ್ದರಾಯಿತು. ನಮಗೆ ಒಳ್ಳೆಯ ರೀತಿಯ ಊರಿನವರ ಸಹಕಾರ ಕೂಡ ಇದೆ. ಆದ್ದರಿಂದ ಒಳ್ಳೆಯ ಹೊಸತು ಒಂದು ರೀತಿಯನ್ನು ಮಾಡಲಿಕ್ಕೆ ಮಠವನ್ನು ಮಾಡಲಿಕ್ಕೆ ಸಾಧಾರಣ 4 ಕೋಟಿಯ ಬಜೆಟ್ನಲ್ಲಿ ಅಂದಾಜು ಮಾಡಿ ಇಟ್ಟಿದ್ದೇವೆ. ಅದರ ಬಗ್ಗೆ ಊರಿನವರ ಸಹಕಾರವನ್ನು ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ನಾನು ಶ್ರೀಧರ ಭಟ್ ಮಜಕ್ಕ. ಈಗ ತಲೆಬೈಲು ಶ್ರೀಮಠದ ಪೂಜೆಯನ್ನು ಮಾಡಿಕೊಂಡು 9 ವರ್ಷಗಳು ಪೂರ್ತಿಯಾಯಿತು. ಇಲ್ಲಿ ಇರುವ ಉಪಾಸನಾ ಮೂರ್ತಿಗಳಾದ ನರಸಿಂಹಸ್ವಾಮಿ, ಕಾಳಿಯ ಮದ್ದನ ಶ್ರೀಕೃಷ್ಣದೇವರು, ಗೋಪಾಲಕೃಷ್ಣದೇವರು, ಗರುಡದೇವರು, ಪ್ರಾಣದೇವರು ಸಹ ಪರಿವಾರ ದೇವರುಗಳನ್ನು ಪೂಜಿಸ್ತಾ ಬರ್ತಾ ಇದ್ದೇನೆ. ಶ್ರೀಮಠದ ಜೀರ್ಣೋದ್ಧಾರ ಕಾರ್ಯವು ಇನ್ನು ಕೆಲವೇ ತಿಂಗಳುಗಳಲ್ಲಿ ಪ್ರಾರಂಭಗೊಳ್ಳಲಿದೆ. ಈಗ ಶ್ರೀದೇವರನ್ನು ಬಾಲಾಲಯದಲ್ಲಿಟ್ಟು 3-4 ತಿಂಗಳು ಪೂರ್ತಿಯಾಯಿತು. ಇನ್ನು ಅದರ ಮಠದ ಜೀರ್ಣೋದ್ಧಾರಕ್ಕೆ ಊರ ಭಕ್ತ ಮಹಾಜನರ ಪೂರ್ಣ ಸಹಾಯ ಸಹಕಾರಗಳನ್ನು ನಾವು ಹೃತ್ಪೂರ್ವಕ ಕೇಳಿಕೊಳ್ತಾ ಇದ್ದೇವೆ.